ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ STS MDMನಲ್ಲಿ ಬ್ಯಾಂಕ್ ಡಿಟೇಲ್ ಎಂಬ ಒಂದು ಆಪ್ಷನ್ನಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು. ಪೂರಕ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಾಲೆಗೆ ಅನುದಾನವು ಜಮೆಯಾಗಿರುತ್ತದೆ. 2022-23 ಹಾಗೂ 23-24 2 ವರ್ಷ ಅನುದಾನ ಜಮೆಯಾಗಿದೆ. ಈ ಅನುದಾನದಲ್ಲಿ ಶಾಲೆಗೆ ಅಗತ್ಯವಾದ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಿಕ್ಕಿ ಖರೀದಿಗೆ ಅನುದಾನವನ್ನು ಬಳಸಿ ಉಳಿದ ಅನುದಾನವನ್ನು ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ನಾವು ಹಾಕಬೇಕಾಗಿರುತ್ತದೆ. ಬ್ಯಾಂಕ್ ಡಿಟೇಲ್ ಪೇಜ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಹೇಗೆ ಹಾಕಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕ್ರೋಮ್ ಓಪನ್ ಮಾಡಿ STS MDM ಅಂತ ಸರ್ಚ್ ಕೊಡಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತದೆ. SATS ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. SATS MDM ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ SATS ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಕರ್ನಾಟಕ ಅಂತ ಒಂದು ಪೇಜ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಡಿಟೇಲ್ ಅಂತ ಒಂದು ಆಪ್ಷನ್ ಇದೆ. ಈ ಬ್ಯಾಂಕ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ MDM ಬ್ಯಾಂಕ್ ಡಿಟೇಲ್ ಪೇಜ್ ಓಪನ್ ಆಗುತ್ತದೆ. ನಾವು 2022-23 ಹಾಗೂ 23-24ನೇ ಸಾಲಿನಲ್ಲಿ ಖರ್ಚು ಮಾಡಿ ಉಳಿದ ಅನುದಾನವನ್ನು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳಬೇಕು. ಎಂಟ್ರಿ ಮಾಡಲು ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಂಟ್ರಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಬ್ರ್ಯಾಂಚ್ ನೇಮನ್ನು ಎಂಟರ್ ಮಾಡಬೇಕು. ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ಟೈಪ್ನಲ್ಲಿ ಜಾಯಿಂಟ್ ಅಕೌಂಟ್ ಅಂತ ಇರುತ್ತದೆ, ಅದನ್ನೇ ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ನಂಬರನ್ನು ಹಾಕಬೇಕು. SDMC ಅಕೌಂಟ್ ನಂಬರನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಹಾಗೂ IFSC ಕೋಡನ್ನು ಕೂಡ ನಾವು ಎಂಟ್ರಿ ಮಾಡಬೇಕು. MICR ಕೋಡನ್ನು ಕೂಡ ನಾವು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಆ ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ 2024-25ನೇ ಸಾಲಿಗೆ ಓಪನಿಂಗ್ ಬ್ಯಾಲೆನ್ಸನ್ನು ಹಾಕಬೇಕು. ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ. ಉದಾಹರಣೆಗಾಗಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. 2022-23ನೇ ಸಾಲಿನಲ್ಲಿ 18,500 ಅನುದಾನ ಜಮೆಯಾಗಿದೆ. ಅದರಲ್ಲಿ ಖರ್ಚು 16,500. ಹಾಗಾದರೆ ಉಳಿಕೆಯಾದ ಅನುದಾನ 2,000. ಅದೇ ರೀತಿ 2023-24ನೇ ಸಾಲಿನಲ್ಲಿ 25,000 ಅನುದಾನ ಜಮೆಯಾಗಿದೆ. ಅದರಲ್ಲಿ ಖರ್ಚು 20,000, ಉಳಿಕೆ 5,000. ಹಾಗಾದರೆ 2024-25ಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ನಾವು ಉಳಿಕೆಯಾದಂತಹ 2,000 ಹಾಗೂ 5,000 ಇವುಗಳನ್ನು ಸೇರಿಸಿ 7,000. ಈ ರೀತಿಯಾಗಿ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಲೆಕ್ಕ ಹಾಕಿ SATS MDM ಲಾಗಿನ್ನಲ್ಲಿ ಹಾಕಬೇಕಾಗಿರುತ್ತದೆ. ಇದು ಉದಾಹರಣೆಗಾಗಿ ಮಾತ್ರ. ಈ ರೀತಿ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸನ್ನು ಮಾತ್ರ ಎಂಟರ್ ಮಾಡಬೇಕು. ಉಳಿದ ಕಾಲಮ್ಗಳನ್ನು ಹಾಗೆ ಬಿಡಿ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ನೋಡೋಣ. ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಬ್ರ್ಯಾಂಚ್ ನೇಮನ್ನು ಎಂಟರ್ ಮಾಡಬೇಕು. ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ನಂಬರ್ ಎಂಟರ್ ಮಾಡಬೇಕು. IFSC ಕೋಡ್ ಮತ್ತು MICR ಕೋಡನ್ನು ಎಂಟರ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಅಂದರೆ 31/3/2024ಕ್ಕೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದಂತೆ ಅದು ಕೇವಲ ಪೂರಕ ಪೌಷ್ಟಿಕ ಆಹಾರಕ್ಕೆ ಜಮೆಯಾದ ಅನುದಾನದಲ್ಲಿ ಮಾತ್ರ. 31/3/2024ಕ್ಕೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಅಮೌಂಟನ್ನು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 2024-25ನೇ ಸಾಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳಬೇಕು. ಆ ಅಮೌಂಟನ್ನು ನಾವು ಇಲ್ಲಿ ಎಂಟರ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಡಿಟೇಲ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಈ ರೀತಿಯಾಗಿ ನಾವು 2022-23 ಹಾಗೂ 23-24ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಖರ್ಚು ಮಾಡಿ ಉಳಿಕೆಯಾದ ಅನುದಾನವನ್ನು 2024-25ನೇ ಸಾಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಅದನ್ನು STS MDM ಲಾಗಿನ್ನಲ್ಲಿ ಎಂಟರ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.